ದಾವಣಗೆರೆ ನಗರದಲ್ಲಿ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ನಡೆಸುತ್ತಿರುವ ಗೋಮಾಂಸದ ಅಂಗಡಿಗಳನ್ನು ತಕ್ಷಣವೇ ಬಂದ್ ಮಾಡಿಸುವಂತೆ ಆಗ್ರಹಿಸಿ ವಿಶ್ವ ಮುಸ್ಲಿಂ ಪರಿಷತ್ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಳೆದ ಮೇ 26ರಂದು ವಿಶ್ವ ಮುಸ್ಲಿಂ ಪರಿಷತ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಕಾನೂನು ಬಾಹಿರವಾಗಿ ಗೋವು ಹಾಗೂ ದನಕರುಗಳ ಹತ್ಯೆ ಮಾಡದಂತೆ ಸಾರ್ವಜನಿಕವಾಗಿ ಮನವಿ ಮಾಡಿಕೊಳ್ಳಲಾಗಿತ್ತು. ಆದರೆ ಮಾಂಸದ ಅಂಗಡಿಗಳ ಮಾಲೀಕರು ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಎಂದು ದೂರಿದರು. ಜೂನ್ 1ರಿಂದ ನಗರದ ಭಾಷಾನಗರ, ಆಜಾದ್ ನಗರ ಹಾಗೂ ಕೆಟಿಜಿ ನಗರಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಯಾವುದೇ ಅಧಿಕೃತ ಆದೇಶ ಅಥವಾ ಪರವಾನಗಿ ಪಡೆಯದೆ ಕಾನೂನು ಬಾಹಿರವಾಗಿ ಗೋಮಾಂಸ ಮಾರಾಟ ಮಾಡಲಾಗುತ್ತದೆ. ಕಾನೂನಿನಲ್ಲಿ ಗೋಹತ್ಯೆ ನಿಷೇಧವಿದ್ದರೂ ಸಹ ನಿಯಮಗಳನ್ನು ಗಾಳಿಗೆ ತೂರಿ ಈ ಅಂಗಡಿಗಳನ್ನು ನಡೆಸಲಾಗುತ್ತಿದೆ ಎಂದರು. ಅನಧಿಕೃತ ಮಾಂಸ ಮಾರಾಟದಿಂದಾಗಿ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಹಾಗೂ ಅಹಿತಕರ ಘಟನೆಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಜಿಲ್ಲಾಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಬೇಕು. ಭಾಷಾನಗರ, ಆಜಾದ್ ನಗರ ಮತ್ತು ಕೆಟಿಜಿ ನಗರದ ವ್ಯಾಪ್ತಿಯಲ್ಲಿರುವ ಎಲ್ಲಾ ಕಾನೂನು ಬಾಹಿರ ಗೋಮಾಂಸದ ಅಂಗಡಿಗಳನ್ನು ಕೂಡಲೇ ಮುಚ್ಚಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದು ದಾವಣಗೆರೆಯಲ್ಲಿ ಅನಧಿಕೃತವಾಗಿ ಗೋಮಾಂಸದ ಅಂಗಡಿಗೆ ತೆರೆದು ಮಾರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಪರವಾನಗಿ ಇಲ್ಲ, ಲೈಸೆನ್ಸ್ ಇಲ್ಲ, ಮಹಾನಗರ ಪಾಲಿಕೆಯಿಂದ ಯಾವುದೇ ಅಧಿಕೃತವಾಗಿ ಆದೇಶ ಇಲ್ಲ. ಅವರನ್ನು ಕೇಳಿದಾಗ ನಾವು ಮಾಡ್ತೀವಿ, ಬಲವಂತದಿಂದ ಗುಂಡಾಗಿರಿ ವರ್ತನೆಯಿಂದ ನಾವು ಗೋಮಾಂಸದ ಅಂಗಡಿ ತೆರೆದು ಗೋಹತ್ಯೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಗೋಮಾಂಸದ ಅಂಗಡಿಗಳು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡಿದ್ದೀವಿ. ಇದು ದಾವಣಗೆರೆಯಲ್ಲಿ ಅನಧಿಕೃತವಾಗಿ ಗೋಮಾಂಸದ ಅಂಗಡಿಗೆ ತೆರೆದು ಮಾರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಪರವಾನಗಿ ಇಲ್ಲ, ಲೈಸೆನ್ಸ್ ಇಲ್ಲ, ಮಹಾನಗರ ಪಾಲಿಕೆಯಿಂದ ಯಾವುದೇ ಅಧಿಕೃತವಾಗಿ ಆದೇಶ ಇಲ್ಲ. ಅವರನ್ನು ಕೇಳಿದಾಗ ನಾವು ಮಾಡ್ತೀವಿ, ಬಲವಂತದಿಂದ ಗುಂಡಾಗಿರಿ ವರ್ತನೆಯಿಂದ ನಾವು ಗೋಮಾಂಸದ ಅಂಗಡಿ ತೆರೆದು ಗೋಹತ್ಯೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಗೋಮಾಂಸದ ಅಂಗಡಿಗಳು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡಿದ್ದೀವಿ. ಇದು ದಾವಣಗೆರೆಯಲ್ಲಿ ಅನಧಿಕೃತವಾಗಿ ಗೋಮಾಂಸದ ಅಂಗಡಿಗೆ ತೆರೆದು ಮಾರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಪರವಾನಗಿ ಇಲ್ಲ, ಲೈಸೆನ್ಸ್ ಇಲ್ಲ, ಮಹಾನಗರ ಪಾಲಿಕೆಯಿಂದ ಯಾವುದೇ ಅಧಿಕೃತವಾಗಿ ಆದೇಶ ಇಲ್ಲ. ಅವರನ್ನು ಕೇಳಿದಾಗ ನಾವು ಮಾಡ್ತೀವಿ, ಬಲವಂತದಿಂದ ಗುಂಡಾಗಿರಿ ವರ್ತನೆಯಿಂದ ನಾವು ಗೋಮಾಂಸದ ಅಂಗಡಿ ತೆರೆದು ಗೋಹತ್ಯೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಯಾವುದೇ ಕಾರಣದಲ್ಲಿ ಗೋಮಾಂಸದ ಅಂಗಡಿಗಳು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡಿದ್ದೀವಿ.